ನಮಸ್ಕಾರ ಸ್ನೇಹಿತರೆ, ಕನ್ನಡದಿಂದ ಇಂಗ್ಲಿಷ್ ಕಲೀರಿ ಸರಣಿಗೆ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯಗಳನ್ನು ಮಾಡುವುದು ಹೇಗೆ ಮತ್ತು ಡೂ ಅಥವಾ ಡಸ್ ಅನ್ನು ಯಾವಾಗ ಬಳಸಬೇಕು ಎಂದು ಕಲಿತಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾದ ವಿಷಯವನ್ನು ಕಲಿಯಲಿದ್ದೇವೆ. ಅದೇ ಎಸ್ ಆರ್ ನೋ ಕ್ವೆಶ್ಚನ್ಸ್. ಅಂದರೆ ಯಾರನ್ನಾದರೂ ನೀವು ಕಾಫಿ ಕುಡಿತೀರಾ, ಅವನು ಶಾಲೆಗೆ ಹೋಗುತ್ತಾನಾ ಎಂಬಂತಹ ಪ್ರಶ್ನೆಗಳನ್ನು ಇಂಗ್ಲಿಷ್ನಲ್ಲಿ ಸರಿಯಾಗಿ ಕೇಳುವುದು ಹೇಗೆ. ಈ ಪ್ರಶ್ನೆಗಳಿಗೆ ಉತ್ತರ ಯಾವಾಗಲೂ ಹೌದು, ಎಸ್ ಅಥವಾ ಅಲ್ಲ, ನೋ ಎಂದೇ ಬರುತ್ತದೆ. ಬನ್ನಿ, ಈ ಪ್ರಶ್ನೆಗಳನ್ನು ರಚಿಸುವ ಸುಲಭ ಸೂತ್ರವನ್ನು ಕಲಿಯೋಣ. ಇಂಗ್ಲಿಷ್ನಲ್ಲಿ ಪ್ರಶ್ನೆ ಕೇಳಲು ಒಂದು ಚಿನ್ನದ ಸೂತ್ರವಿದೆ. ಕನ್ನಡದಲ್ಲಿ ನಾವು ವಾಕ್ಯದ ಕೊನೆಯಲ್ಲಿ ಪ್ರಶ್ನೆ ಕೇಳುತ್ತೇವೆ. ಉದಾಹರಣೆಗೆ, ಹೋಗ್ತೀರಾ? ಆದರೆ ಇಂಗ್ಲಿಷ್ನಲ್ಲಿ ಪ್ರಶ್ನೆ ಕೇಳಲು ನಾವು ವಾಕ್ಯದ ಆರಂಭದಲ್ಲಿ ಸಹಾಯಕ ಕ್ರಿಯಾಪದಗಳನ್ನು ಹೆಲ್ಪರ್ ವರ್ಬ್ಸ್ ಬಳಸಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನಮಗೆ ಸಹಾಯ ಮಾಡಲು ಎರಡು ಪದಗಳಿವೆ. ಅವುಗಳೆಂದರೆ ಡೂ ಮತ್ತು ಡಸ್. ಯಾವುದೇ ಎಸ್ ಆರ್ ನೋ ಪ್ರಶ್ನೆ ಕೇಳಬೇಕೆಂದರೆ ವಾಕ್ಯವನ್ನು ಡೂ ಅಥವಾ ಡಸ್ನಿಂದ ಪ್ರಾರಂಭಿಸಬೇಕು. ಸೂತ್ರ ಇಲ್ಲಿದೆ ನೋಡಿ. ಡೂ ಅಥವಾ ಡಸ್ ಪ್ಲಸ್ ಕರ್ತೃ ಪ್ಲಸ್ ಮುಖ್ಯ ಕ್ರಿಯಾಪದ ಪ್ಲಸ್ ಇತರೆ ಪದಗಳು ಕ್ವೆಶ್ಚನ್ ಮಾರ್ಕ್. ನೀವು ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನೆನಪಿಡಿ. ನೀವು ಡೂ ಬಳಸಿ ಅಥವಾ ಡಸ್ ಬಳಸಿ ಅದರ ನಂತರ ಬರುವ ಮುಖ್ಯ ಕ್ರಿಯಾಪದ ಮೇನ್ ವರ್ಬ್ ಯಾವಾಗಲೂ ಅದರ ಮೂಲ ರೂಪದಲ್ಲಿಯೇ ಇರಬೇಕು. ಅದಕ್ಕೆ ಯಾವುದೇ ಎಸ್ ಅಥವಾ ಇಎಸ್ ಸೇರಿಸಬಾರದು. ಮೊದಲಿಗೆ ಡೂ ಅನ್ನು ಯಾವಾಗ ಬಳಸಬೇಕು ಎಂದು ನೋಡೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಕಲಿತ ಹಾಗೆ ಕರ್ತೃವು ಐ, ಯು, ವಿ, ದೇ ಅಥವಾ ಯಾವುದೇ ಬಹುವಚನ ಪ್ಲೂರಲ್ ಆಗಿದ್ದರೆ ಪ್ರಶ್ನೆಯನ್ನು ಡೂನಿಂದ ಪ್ರಾರಂಭಿಸಬೇಕು. ಸೂತ್ರ ತುಂಬ ಸರಳವಾಗಿದೆ. ಡೂ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ರಿಯಾಪದದ ಮೂಲರೂಪ. ಕೆಲವು ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ಗಮನಿಸಿ. ಸಾಮಾನ್ಯ ವಾಕ್ಯ ಯು ಪ್ಲೇ ಕ್ರಿಕೆಟ್. ನೀವು ಕ್ರಿಕೆಟ್ ಆಡ್ತೀರಿ. ಇದನ್ನ ಪ್ರಶ್ನೆ ಮಾಡಲು ವಾಕ್ಯದ ಆರಂಭದಲ್ಲಿ ಕೇವಲ ಡೂ ಸೇರಿಸಿದ್ರೆ ಸಾಕು. ಡು ಯು ಪ್ಲೇ ಕ್ರಿಕೆಟ್? ನೀವು ಕ್ರಿಕೆಟ್ ಆಡ್ತೀರಾ? ಎಷ್ಟು ಸುಲಭ ಅಲ್ವಾ? ಅದೇ ರೀತಿ ದೇ ಸ್ಪೀಕ್ ಇಂಗ್ಲಿಷ್. ಅವರು ಇಂಗ್ಲಿಷ್ ಮಾತನಾಡುತ್ತಾರೆ. ಪ್ರಶ್ನೆ ಮಾಡಲು ಆರಂಭದಲ್ಲಿ ಡೂ ಸೇರಿಸಿ. ಡೂ ದೇ ಸ್ಪೀಕ್ ಇಂಗ್ಲಿಷ್? ಅವರು ಇಂಗ್ಲಿಷ್ ಮಾತನಾಡುತ್ತಾರೆಯೇ? ಡೂ ವಿ ನೀಡ್ ಹೆಲ್ಪ್? ನಮಗೆ ಸಹಾಯ ಬೇಕೇ? ಈ ಎಲ್ಲ ಉದಾಹರಣೆಗಳಲ್ಲಿ ಕರ್ತೃ ಯು, ದೇ, ವಿ ಆಗಿರೋದ್ರಿಂದ ನಾವು ಡೂ ಬಳಸಿದ್ದೇವೆ ಮತ್ತು ಕ್ರಿಯಾಪದಗಳು ಪ್ಲೇ, ಸ್ಪೀಕ್, ನೀಡ್ ಮೂಲರೂಪದಲ್ಲಿವೆ. ಈಗ ಅತ್ಯಂತ ಪ್ರಮುಖವಾದ ಭಾಗ, ಡಸ್ ಅನ್ನು ಯಾವಾಗ ಬಳಸಬೇಕು? ಕರ್ತೃ ಹಿ, ಶಿ, ಇಟ್ ಅಥವಾ ಯಾವುದೇ ಏಕವಚನ ಅಂದ್ರೆ ಸಿಂಗ್ಯುಲರ್ ಆಗಿದ್ರೆ ಪ್ರಶ್ನೆಯನ್ನು ಡಸ್ನಿಂದ ಪ್ರಾರಂಭಿಸಬೇಕು. ಇಲ್ಲಿ ನೀವೊಂದು ದೊಡ್ಡ ತಪ್ಪು ಮಾಡುವ ಸಾಧ್ಯತೆ ಇದೆ, ಆದ್ರಿಂದ ಗಮನವಿಟ್ಟು ಕೇಳಿ. ನಾವು ಹಿಂದಿನ ವಿಡಿಯೋದಲ್ಲಿ ಕಲ್ತಿದ್ದೇವೆ, ಸಾಮಾನ್ಯ ವಾಕ್ಯದಲ್ಲಿ ಹಿ, ಶಿ, ಇಟ್ ಬಂದಾಗ ಕ್ರಿಯಾಪದಕ್ಕೆ ಎಸ್ ಸೇರಿಸ್ತೇವೆ. ಉದಾಹರಣೆಗೆ ಹಿ ಪ್ಲೇಸ್. ಆದ್ರೆ ಪ್ರಶ್ನೆ ಕೇಳುವಾಗ ನಾವು ವಾಕ್ಯದ ಆರಂಭದಲ್ಲಿ ಡಸ್ ಅನ್ನು ಬಳಸ್ತೇವೆ. ಯಾವಾಗ ಡಸ್ ವಾಕ್ಯದೊಳಗೆ ಬರುತ್ತೋ ಆಗ ಮುಖ್ಯ ಕ್ರಿಯಾಪದಕ್ಕೆ ಇರುವ ಎಸ್ ಅಥವಾ ಇಎಸ್ ಓಡಿ ಹೋಗುತ್ತೆ. ಅಂದ್ರೆ ಡಸ್ ಇದ್ರೆ ಕ್ರಿಯಾಪದವು ಕಡ್ಡಾಯವಾಗಿ ಅದರ ಮೂಲ ರೂಪ ಅಂದ್ರೆ ಬೇಸ್ ಫಾರ್ಮ್ನಲ್ಲಿ ಇರಬೇಕು. ಅದಕ್ಕೆ ಯಾವುದೇ ಎಸ್ ಅಥವಾ ಇಎಸ್ ಸೇರಿಸಬಾರದು. ಕೆಲವು ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ಗಮನಿಸಿ. ಸಾಮಾನ್ಯ ವಾಕ್ಯ ಹಿ ಪ್ಲೇಸ್ ಕ್ರಿಕೆಟ್. ಇಲ್ಲಿ ಪ್ಲೇಸ್ ಇದೆ. ಇದನ್ನ ಪ್ರಶ್ನೆ ಮಾಡುವಾಗ ಹೀ ಇರೋದ್ರಿಂದ ಆರಂಭದಲ್ಲಿ ಡಸ್ ಹಾಕ್ತೇವೆ. ಆದ್ರೆ ಡಸ್ ಹಿ ಪ್ಲೇಸ್ ಕ್ರಿಕೆಟ್ ಅಂತ ಕೇಳಿದ್ರೆ ಅದು ತಪ್ಪು. ಯಾಕೆಂದ್ರೆ ಡಸ್ ಬಂದಾಗ ಪ್ಲೇಸ್ನಲ್ಲಿರುವ ಎಸ್ ಹೋಗ್ಬೇಕು. ಸರಿಯಾದ ಪ್ರಶ್ನೆ ಡಸ್ ಹಿ ಪ್ಲೇ ಕ್ರಿಕೆಟ್? ಅವನು ಕ್ರಿಕೆಟ್ ಆಡ್ತಾನೆ? ಶೀ ಲೈಕ್ಸ್ ಕಾಫಿ. ಪ್ರಶ್ನೆ ಮಾಡುವಾಗ ಡಸ್ ಶೀ ಲೈಕ್ ಕಾಫಿ? ಅವಳಿಗೆ ಕಾಫಿ ಇಷ್ಟಾನಾ? ಯೋರ್ ಬ್ರದರ್ ವರ್ಕ್ಸ್ ಹಿಯರ್. ನಿಮ್ಮ ಸಹೋದರ ಅಂದ್ರೆ ಹಿ ಏಕವಚನ, ಆದ್ರಿಂದ ಡಸ್ ಬಳಸಬೇಕು. ಡಸ್ ಯೋರ್ ಬ್ರದರ್ ವರ್ಕ್ ಹಿಯರ್? ನಿಮ್ಮ ಸಹೋದರ ಇಲ್ಲಿ ಕೆಲಸ ಮಾಡ್ತಾರಾ? ಒಟ್ಟಾರೆಯಾಗಿ ಇವತ್ತು ಕಲಿತದ್ದನ್ನು ಈ ಚಿಕ್ಕ ಟೇಬಲ್ ಮೂಲಕ ನೆನ್ಪಿಟ್ಕೊಳ್ಳಿ. ಕರ್ತೃ ಐ, ಯು, ವಿ, ದೇ ಆಗಿದ್ರೆ ಪ್ರಶ್ನೆಯನ್ನು ಡೂನಿಂದ ಪ್ರಾರಂಭಿಸಿ. ಕರ್ತೃ ಹಿ, ಶಿ, ಇಟ್ ಆಗಿದ್ರೆ ಪ್ರಶ್ನೆಯನ್ನು ಡಸ್ನಿಂದ ಪ್ರಾರಂಭಿಸಿ. ಅತ್ಯಂತ ಮುಖ್ಯವಾಗಿ ನೀವು ಡೂ ಬಳಸಿ ಅಥವಾ ಡಸ್ ಬಳಸಿ ಪ್ರಶ್ನೆಯಲ್ಲಿ ಬರುವ ಮುಖ್ಯ ಕ್ರಿಯಾಪದ ಯಾವಾಗಲೂ ಅದರ ಮೂಲ ರೂಪದಲ್ಲಿಯೇ ಇರಬೇಕು. ಅದಕ್ಕೆ ಎಸ್ ಅಥವಾ ಇಎಸ್ ಸೇವಿಸಬಾರದು. ಈಗ ನಿಮ್ಮ ಸರಿ. ನೀವು ಎಷ್ಟು ಕಲ್ತಿದ್ದೀರಿ ಅಂತ ಪರೀಕ್ಷಿಸ್ಕೊಳ್ಳಿ. ಇಲ್ಲಿ 3 ಸಾಮಾನ್ಯ ವಾಕ್ಯಗಳಿವೆ. ಅವುಗಳನ್ನು ನೀವು ಎಸ್ ಆರ್ ನೋ ಪ್ರಶ್ನೆಗಳಾಗಿ ಬದಲಾಯಿಸಬೇಕು.
1. ದೇ ಲಿವ್ ಇನ್ ಬೆಂಗಳೂರು. ಅವರು ಬೆಂಗಳೂರಿನಲ್ಲಿ ವಾಸಿಸುತ್ತಾರೆ. ಇದನ್ನ ಪ್ರಶ್ನೆ ಮಾಡಿ. 2. ರಾಹುಲ್ ವಾಚಸ್ ಟಿವಿ ಎವ್ರಿಡೇ. ರಾಹುಲ್ ಪ್ರತಿದಿನ ಟಿವಿ ನೋಡ್ತಾನೆ. ಇಲ್ಲಿ ರಾಹುಲ್ ಅಂದ್ರೆ ಹಿ, ಹಾಗಾಗಿ ಹುಷಾರಾಗಿ ಪ್ರಶ್ನೆ ಮಾಡಿ. ವಾಚಸ್ ಏನಾಗುತ್ತೆ? 3. ಯು ಲೈಕ್ ಸ್ಪೈಸಿ ಫುಡ್. ನಿಮಗೆ ಖಾರ ಇಷ್ಟ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ. ಸರಿಯಾದ ಉತ್ತರಗಳನ್ನು ನಾನು ಪಿನ್ ಮಾಡ್ತೇನೆ. ಇವತ್ತು ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಎಸ್ ಆರ್ ನೋ ಪ್ರಶ್ನೆಗಳನ್ನು ಸರಿಯಾಗಿ ಕೇಳೋದನ್ನ ಕಲ್ತಿದ್ದೀರಿ. ಇವುಗಳನ್ನು ನಿಮ್ಮ ದೈನಂದಿನ ಸಂಭಾಷಣೆಯಲ್ಲಿ ಬಳಸಲು ಪ್ರಯತ್ನಿಸಿ. ಮುಂದಿನ ವಿಡಿಯೋದಲ್ಲಿ ನಾವು WH ಕ್ವೆಶ್ಚನ್ಸ್ ಅಂದ್ರೆ ವಾಟ್ ಡು ಯು ಡೂ, ವೇರ್ ಡಸ್ ಹಿ ಗೋ ಎಂಬಂತಹ ಪ್ರಶ್ನೆಗಳನ್ನು ಕೇಳುವುದು ಹೇಗೆ ಅಂತ ಕಲಿಯೋಣ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.